ಹಲವು ಸೀರಿಯಲ್ಗಳಲ್ಲಿ ಕನ್ನಡ ಕೃತರ ವೀಕ್ಷಕರನ್ನ ಎಂಟರ್ಟೈನ್ ಮಾಡಿದಂತಹ ನಟ ಸೂರಜ್ ಅವರು ಈಗ ಕೃಷ್ಣ ರುಕ್ಕು ಧಾರಾವಾಹಿಯಲ್ಲಿ ತಮ್ಮನ ಕ್ಯಾರೆಕ್ಟರ್ನ ಮಾಡ್ತಾ ಇದ್ದಾರೆ. ಸೊ ಭರತ್ ಅನ್ನುವಂತಹ ಪಾತ್ರದ ಬಗ್ಗೆ ಏನ್ ಹೇಳ್ತಾರೆ, ಭರತ್ ಅನ್ನುವಂತಹ ಪಾತ್ರಕ್ಕೆ ಎಷ್ಟು ವೈಟೇಜ್ ಇದೆ, ಒಂದಷ್ಟು ವಿಚಾರಗಳನ್ನ ಮಾತನಾಡಿಸ್ತಾ ಹೋಗ್ತೀನಿ. ಮೊದಲನೇದಾಗಿ ನಮಸ್ತೆ, ಹೇಗಿದ್ದೀರಾ? ಹಾಯ್, ನಾನ್ ಚೆನ್ನಾಗಿದ್ದೀನಿ. ನೀವು? ನಾನು ಸೂಪರ್ ಆಗಿದ್ದೀನಿ. ಕಂಗ್ರಾಚುಲೇಷನ್ಸ್, ಕೃಷ್ಣ ರುಕ್ಕು ಅಲ್ಲಿ ತಮ್ಮನ ಕ್ಯಾರೆಕ್ಟರ್ನ ಮಾಡ್ತಾ ಇದ್ದೀರಾ, ಹೇಗಿದೆ ಅಂತ? ಥ್ಯಾಂಕ್ ಯು. ರೆಸ್ಪಾನ್ಸ್ ಅಂತೂ ತುಂಬಾನೇ ಚೆನ್ನಾಗಿದೆ. ಆ್ಯಂಡ್ ಈ ಕ್ಯಾರೆಕ್ಟರ್ ಬಗ್ಗೆ ಹೇಳೋದಾದ್ರೆ ದಿಸ್ ಇಸ್ ಸಮಥಿಂಗ್ ದಟ್ ಐವ್ ನೆವರ್ ಪ್ಲೇಡ್. ಯಾವತ್ತೂ ಮುಂಚೆ ಈ ರೀತಿ ಕ್ಯಾರೆಕ್ಟರ್ ಮಾಡಿಲ್ಲ. ಸೊ ಒಂದು ಎಕ್ಸ್ಪೆರಿಮೆಂಟ್ ಕೂಡ ಹೌದು, ಆ್ಯಂಡ್ ಕಲಿಯೋದಕ್ಕೆ ತುಂಬ ಸಿಗುತ್ತೆ, ಅದು ಕೂಡ ಹೌದು. ತುಂಬ ಶಿಸ್ತಿನ ಒಂದು ಕ್ಯಾರೆಕ್ಟ್ರು, ವೆರಿ ಡಿಸಿಪ್ಲಿನ್ಡ್. ಸೊ ಯಾ, ಇಟ್ಸ್ ನೈಸ್. ಆ, ಅಣ್ಣ ಅಷ್ಟೊಂದು ಬಾಟ್ಲು ಹೊಡಿತಾರೆ, ತಮ್ಮ ಎಷ್ಟು ಬಾಟ್ಲು ಹೊಡಿತಾರೆ ಅಂತ? ತಮ್ಮ ಬರೀ ಪುಸ್ತಕ ಹೊಡಿತಾರೆ. ಸೊ ಯೂಶಲಿ ಎಲ್ಲ ಮನೆಗಳು ಇರುತ್ತಲ್ಲ, ದ ಲಾಸ್ಟ್ ಒನ್ ಇಸ್ ದಿ ಮೋಸ್ಟ್ ಅದೇ ಮಿಸ್ಚೀವಿಯಸ್ ಅಂತ. ಇಲ್ಲಿ ಉಲ್ಟಾ, ಅಣ್ಣ ನನ್ನ ಭಾಗದ್ದು ಎಲ್ಲ ಅಣ್ಣನೇ. ಸೊ ನಾನು ಅದೇ, ನನಗೆ ಎಲ್ಲಾನು ವೆರಿ ಪರ್ಟಿಕ್ಯುಲರ್ ಆಗಿರ್ಬೇಕು. ಈ ತರ ಮೆಸ್ಸಿ ಮೆಸ್ಸಿ ಆಗಿರೋದು ನನಗಿಷ್ಟ ಇಲ್ಲ. ತಿಂಡಿ 9ಕ್ಕೆ ಅಂದ್ರೆ 9ಕ್ಕೆ ತಿಂಡಿ ಬೇಕು, ಆ ರೀತಿ. ಆದ್ರೆ ಈಗ ನೀವೇ ಹೇಳಿದ್ರಿ, ಲಾಸ್ಟ್ ಒನ್ ಅಂತಂದ್ರೆ ಒಂಥರ ಸ್ವಲ್ಪ ಪ್ರೀತಿ ಜಾಸ್ತಿ ಇರುತ್ತೆ. ಆ ಪ್ರೀತಿ ನಿಮ್ಗೆ ಸಿಕ್ಕಿದ್ಯಾ? ಸೀರಿಯಲ್ ಆಗಿರ್ಬೋದು, ರಿಯಲ್ ಲೈಫ್ ಅಲ್ಲಿ ಆಗಿರ್ಬೋದು. ರಿಯಲ್ ಲೈಫ್ ಅಲ್ಲಿ ಲಾಸ್ಟ್ ಒನ್ ಫಸ್ಟ್ ಒನ್? ರಿಯಲ್ ಲೈಫಲ್ಲೂ ಲಾಸ್ಟ್ ಒನ್. ಹೈ-ಫೈ. ಈವನ್ ನಾನು ಅಷ್ಟೇ. ಸೊ ಹೆಂಗಿರುತ್ತೆ, ಆ ಪ್ರೀತಿ ಜಾಸ್ತಿ ಸಿಗುತ್ತೆ ಅಂತ ಅನ್ಕೊಂತೀವಿ, ಬಟ್ ಆ ಪ್ರೀತಿ ಸಿಗೋದೇ ಇಲ್ಲ. ಎಲ್ಲ ಅವರು ಬಟ್ಟೆ ಆಗಿರ್ಬೋದು ಅಣ್ಣಂದ್ರು ಯೂಸ್ ಮಾಡಿರೋದೇ ಸಿಗುತ್ತೆ, ಬುಕ್ಸ್ ಆಗಿರ್ಬೋದು ಅಣ್ಣಂದ್ರು ಯೂಸ್ ಮಾಡಿರುವಂತದೇ ಸಿಗುತ್ತೆ, ಬೈಕ್ ಆಗಿರ್ಬೋದು, ಸೈಕಲ್ ಇಂದ ಹಿಡಿದ್ಬಿಟ್ಟು ಎಲ್ಲಾನು ಕೂಡ ಹಂಗೆ ಆಗುತ್ತೆ. ನಿಮ್ಗೆ ಹೆಂಗ್ ಅನ್ಸುತ್ತೆ? ವೆಲ್, ರಿಯಲ್ ಲೈಫಲ್ಲಿ ನಾವು ಅಕ್ಕ ತಮ್ಮ. ಸೊ ಬಟ್ಟೆ ವಿಷಯದಲ್ಲಿ ಇಲ್ಲ, ಯಾ ಬಟ್ಟೆ ವಿಚಾರದಲ್ಲಿ ಇಲ್ಲ. ಅದೊಂದು ಬಿಟ್ರೆ ಇಟ್ಸ್ ಆಲ್ ಬಿನ್ ದ ಸೇಮ್. ಎಲ್ಲ ಮನೆಗಳಲ್ಲಿ ಇರೋದೆ. ಮಿಡಲ್ ಕ್ಲಾಸ್ ಇಂದ ಬಂದವರು ಅಂದ್ರೆ ವಿ ಕ್ಯಾನ್ ಡೆಫಿನೆಟ್ಲಿ ರಿಲೇಟ್ ಟು ದಟ್. ಅದೇ ರೀತಿ ಭರತನ್ಗೆ ಆ ಪ್ರೀತಿ ಆಯ್ತು, ಎಲ್ಲಾನು ಆಯ್ತು. ನಮ್ಮ ಅತ್ತೆಯಿಂದ ಅಂತೂ ತಾಯಿ ತರಾನೇ. ಸೊ ಎಲ್ರಿಗೂ ಆ ಪ್ರೀತಿ ಸಿಕ್ಕೇ ಸಿಗತ್ತೆ. ಅಂಡ್ ಅದೇ, ಭರತ್ ಇಮೋಷನಲಿ ಜಾಸ್ತಿ ಅಟ್ಯಾಚ್ ಆಗಲ್ಲ. ಆ ಫೀಲಿಂಗ್ಸ್ ಏನಿದೆ ಅದಿರತ್ತೆ, ಬಟ್ ಜಾಸ್ತಿ ತೋರಿಸ್ಕೊಳ್ಳಲ್ಲ. ಸೊ ಅವನಾಯ್ತು, ಅವ್ನ ಕೆಲಸ ಆಯ್ತು, ಅವನದೇ ಝೋನಲ್ಲಿ ಇರ್ತಾನೆ, ಅವನದೇ ಬೇರೆದೇ ಲೈನ್ ಇರುತ್ತೆ. ಸೊ ಆ ರೀತಿ ಜಾಸ್ತಿ ಇನ್ವಾಲ್ವ್ ಆಗಲ್ಲ. ಓಕೆ, ಭರತ್ ಆಗಿ ಹೇಳಿದ್ರೆ, ಸೂರಜ್ ಆಗಿ ಏನ್ ಹೇಳ್ತೀರಾ? ಸೂರಜ್ ಆಗಿ ಫ್ಯಾಮಿಲಿಗೆ ಅಂತ ಬಂದ್ರೆ ವೆರಿ ಕನೆಕ್ಟೆಡ್. ಒಂಚೂರು ಏನು ಆದ್ರೆ ಈಸ್ ದೇರ್, ಆ ರೀತಿ. ಅಂದ್ರೆ ಆ ಅಟ್ಯಾಚ್ಮೆಂಟ್ ಡೆಫಿನೆಟ್ಲಿ ಇದ್ದೇ ಇರುತ್ತೆ. ಯಾರೇ ಆದ್ರೂ ಫ್ಯಾಮಿಲಿಗೋಸ್ಕರ ಸಾಫ್ಟ್ ಕಾರ್ನರ್ ಇದ್ದೇ ಇರುತ್ತೆ. ಸೊ ಎಲ್ಲ ನೋಡಿರ್ತೀವಲ್ಲ, ಚಿಕ್ಕಂದಿಂದ ಏನೇನ್ ಆಗಿದೆ, ಏನೇನ್ ನಡೀತಾ ಇದೆ. ಯಾ So, ಕೃಷ್ಣ ರುಕ್ಕು ಅಲ್ಲಿ ಅದು ಕೂಡ ಜಿ ಕನ್ನಡದಲ್ಲಿ ಸಿಕ್ಕಿರುವಂತದ್ದು ತಮ್ಮನ ಕ್ಯಾರೆಕ್ಟರ್ ಆದ್ರೂ ಕೂಡ, ಜಿ ಕನ್ನಡ ಅಂತಂದ್ರೆ ಒಂಥರ ಮೇಲ್ದರ್ಜೆಯಲ್ಲಿರುವಂತಹ ಚಾನಲ್ ಅಂತ ಹೇಳ್ತಾರೆ. ಸೊ ಈಗಿನ ಚಾನಲ್ ಕೆಲಸ ಮಾಡ್ತಿರುವಂತದ್ದು ಎಷ್ಟು ಖುಷಿ ತಂದು ಕೊಟ್ಟಿದೆ ನಿಮ್ಗೆ ಅಂತ? ಜಿಯಲ್ಲಿ ಲೈಕ್ ಟು ಬಿ ಅ ಪಾರ್ಟ್ ಆಫ್ ದಿಸ್ ಚಾನಲ್ ಅಂಡ್ ದಿಸ್ ಪ್ರಾಜೆಕ್ಟ್ ಡೆಫಿನೆಟ್ಲಿ ತುಂಬಾನೇ ಖುಷಿ ಇದೆ. ಅಂಡ್ ಅಗೇನ್, ಲೈಕ್ ಐ ಸೆಡ್, ಇಟ್ಸ್ ಅ ಕರಿಯರ್ಗೂ ಒಂದು ಬೂಸ್ಟ್ ಸಿಕ್ಕಾಗೆ. ಕಲಿಯೋದಕ್ಕಂತೂ ಡೆಫಿನೆಟ್ಲಿ ಸಿಕ್ಕೇ ಸಿಗುತ್ತೆ. ಅಂಡ್ ಮೇಜರ್ಲಿ ಎಸ್ ನಾರಾಯಣ್ ಸರ್ ಅವ್ರ ಜೊತೆ ಕೆಲಸ ಮಾಡೋದಂದ್ರೆ ಇಟ್ಸ್ ನಾಟ್ ಎಟ್ ಆಲ್ ಸ್ಮಾಲ್ ಥಿಂಗ್. ಅವ್ರ ಜೊತೆ ಸ್ಕ್ರೀನ್ ಶೇರ್ ಮಾಡೋದು ಇಟ್ ಸೆಲ್ಫ್ ಇಸ್ ನನಗೆ ಪ್ರೌಡ್ ಮೂಮೆಂಟು. ಅಂಡ್ ಅಗೇನ್, ಅವರಿಂದ ಕಲಿಯೋದು ತುಂಬಾ ಇದೆ ಆಸ್ ಅನ್ ಆರ್ಟಿಸ್ಟ್. ಸೊ ಯಾ, ಜಿ ಟಿವಿ ಜೊತೆ ಅಸೋಸಿಯೇಟ್ ಆಗಿರೋದಕ್ಕೆ ಇಟ್ಸ್ ಡೆಫಿನೆಟ್ಲಿ ವರ್ತ್ ದ ವೇಟ್. ಎಷ್ಟೇ ವೇಟ್ ಮಾಡಿದ್ರು ಇಟ್ಸ್ ಡೆಫಿನೆಟ್ಲಿ ವರ್ತ್. ಸ್ಮಾಲ್ ಸ್ಕ್ರೀನ್ ಆಯ್ತು, ಬಿಗ್ ಸ್ಕ್ರೀನ್ ಯಾವಾಗ ಎಂಟ್ರಿ ಅಂತ? ಬಿಗ್ ಸ್ಕ್ರೀನ್ ಅಲ್ಲಿ ಕೂಡ ಒಂದು ಅರ್ಧಂಬರ್ಧ ಪ್ರೇಮಕತೆ ಅಂತ ಮೂವಿ ಮಾಡಿದ್ದೆ, ಅದರಲ್ಲಿ ವಿಲನ್ ಆಗಿದೆ ಅರವಿಂದ್ ಕೌಶಿಕ್. ಯಾವಾಗ ಎಂಟ್ರಿ ಕೊಡ್ತೀರಾ? ಡೆಫಿನೆಟ್ಲಿ ನೋಡೋರ್ಗೆ ಆಸೆ ಇದ್ರೆ ಮಾಡೋರ್ಗು ಖಂಡಿತವಾಗ್ಲೂ ಆಸೆ ಇರುತ್ತೆ. ನೋಡೋಣ, ಶೀಘ್ರದಲ್ಲೇ ಏನೋ ಒಂದು ಪ್ಲಾನ್ ಮಾಡೋಣ. ವಿಲನ್ ರೋಲ್ ಏನಕ್ಕೆ ಸೆಲೆಕ್ಟ್ ಮಾಡ್ಕೊಂಡ್ರಿ? ಯೂಶುವಲಿ ಅಂತಂದ್ರೆ ಬಿಗ್ ಸ್ಕ್ರೀನ್ ಎಂಟ್ರಿ ಕೊಟ್ಟಾಗ ನಾನು ಹೀರೋ ಆಗಿ ಬರಬೇಕು, ಇಲ್ಲ ಅಂತಂದ್ರೆ ಒಳ್ಳೆ ಕ್ಯಾರೆಕ್ಟರ್, ವೈಟೇಜ್ ಇರುವಂತ ಕ್ಯಾರೆಕ್ಟರ್ ಬೇಕು. ಸೊ ವಿಲನ್ ಆಗಿ ನೀವು ಆಯ್ಕೆ ಮಾಡ್ಕೊಂಡಿದ್ರೆ ಅಥವಾ ನಿಮಗೆ ಅರಸಿ ಬಂದಿದ್ದ ಆ ಕ್ಯಾರೆಕ್ಟರ್? ಎರಡು ರೀತಿ ಹೌದು. ಯಾಕಂದ್ರೆ ವಿಲನ್ಸ್ ಅಂದ್ರೆ ಹೆಂಗೆ, ಪರ್ಸನಲ್ ಲೈಫ್ಗೂ ಅದಕ್ಕೂ ಸಂಬಂಧನೇ ಇರಲ್ಲ, ಬಟ್ ಯು ಹ್ಯಾವ್ ಟು ಪ್ಲೇ ಇಟ್. ಸೊ ಆಸ್ ಅನ್ ಆಕ್ಟರ್ ನಾನು ಲೀಡ್ ಅಂತ ಹೀರೋನ ನೋಡಲ್ಲ. ಆಸ್ ಅನ್ ಆಕ್ಟರ್ ಅಂತ ನೋಡಿದ್ರೆ ನಾನು ಅದೇ ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಇರಬೇಕು. ಸೊ ವಿಲನ್ ಅಂತ ಇದ್ರು ಕೂಡ ಬರೀ ಹಿಂಗೆ ಹೆಸರಿಗೆ ವಿಲನ್ ಅಂತ ಅಲ್ಲ, ಅಲ್ಲಿ ಏನೋ ಪರ್ಫಾರ್ಮೆನ್ಸ್ ಮಾಡೋದಕ್ಕೆ ಒಂದು ಸ್ಪೇಸ್ ಇರಬೇಕು. ಸೊ ಆ ರೀತಿ ಇದ್ರೆ ಡೆಫಿನೆಟ್ಲಿ ಯಾವುದೇ ಕ್ಯಾರೆಕ್ಟರ್ ನಾನು ಹೆಸರು ಹೇಳ್ದೇನೆ ಅದಕ್ಕೆ ಆ ವೇಟೇಜ್ ಇದ್ರೆ ಅಂಡ್ ಆ ಪರ್ಫಾರ್ಮ್ ಮಾಡೋದಕ್ಕೆ ಒಂದು ಸ್ಪೇಸ್ ಇದ್ರೆ ವೇರ್ ಯು ಕ್ಯಾನ್ ಶೋ ಯೋರ್ ಆರ್ಟ್, ಆಕ್ಟಿಂಗ್ ಸ್ಕಿಲ್ಸ್ ತೋರಿಸೋದಕ್ಕೆ, ಡೆಫಿನೆಟ್ಲಿ ಎನಿ ರೋಲ್ ಇಸ್ ಓಪನ್ ಫಾರ್ ಮೀ. ಸೂರಜ್ ಅವ್ರ ಮದುವೆ ಆಗಿದ್ಯಾ? ಮದ್ವೆ ಆಗಿಲ್ಲ. ಯಾವ ತರ ಹುಡುಗಿ ಬೇಕು ಅಂತ? ಹುಡುಗಿ ಲಕ್ಷ್ಮಿ ತರ ಅಲ್ಲ, ಲಕ್ಷ್ಮಿ ಬೇಕು. ಇದಿದ್ರೆ ಎಲ್ಲ ಇರುತ್ತೆ.
ಎಸ್ 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 ಈಗಿನ ಕಾಲದಲ್ಲಿ ಏನಿದ್ರು ಆ ಲಕ್ಷ್ಮಿ ನಮ್ಮ ಹತ್ರ ಇದ್ರೆ ಅವರೇ ಬರ್ತಾರೆ. ಎಕ್ಸಾಕ್ಟ್ಲಿ ಅದೇ ಇದಿದ್ರೇನೆ ಎಲ್ಲ ಜೀವನ. ಸೊ ಅಟ್ ಅ ಪಾಯಿಂಟ್ ಇದಿದ್ರೆ ಅದು ಬೇಡ ಅನ್ಸುತ್ತೆ. ಮದ್ವೆನೂ ಬೇಡ, ಏನು ಬೇಡ, ಆರಾಮಾಗಿದೀವಿ, ಚೆನ್ನಾಗಿದೀವಿ, ಹಿಂಗೆ ಇರೋಣ ಅಂತ. ಎಷ್ಟು ನನಗೆ ನಿಮ್ಗಾಗಿದೆ? ನನಗೂ ಇಲ್ಲ, ನನ್ನ ಹತ್ರ ಇದಿಲ್ಲಲ್ಲ, ಸೊ ಯಾರೂನು ಅದೇ ಎಲ್ರದ್ದು ಬಡದಾಟ ಅದೇ. ಈಗ ಏನಂತಂದ್ರೆ ಪಾತ್ರಗಳಾಯ್ತು ಅಂಡ್ ಹಾಗೇನೆ ಲೈಫಲ್ಲಿ ಏನೆಲ್ಲ ನಡೀತಿದೆ ಅಂತ ಒಂದಷ್ಟು ನಿಮ್ಮ ಪರ್ಸನಲ್ ಲೈಫ್ ಬಗ್ಗೆ ಒಂದಷ್ಟು ನಿಮ್ಮ ಫ್ಯಾನ್ ಫಾಲೋವರ್ಸ್ ಆಗಿರ್ಬೋದು ಅಥವಾ ನಮ್ಮ ಕರ್ನಾಟಕ ಜನತೆಗೆ ತಿಳಿಸ್ಕೊಡೋದು. ನಾನು ಬೆಳಗಾವಿಯವನು. ಸೊ ಓದಿದ್ದು ಬೆಳೆದಿದ್ದು ಎಲ್ಲ ಅಲ್ಲೇ. ಇಂಜಿನಿಯರಿಂಗ್ ಮುಗಿಸಿದ್ದೀನಿ. ಅಪ್ಪ ಅಮ್ಮ ಟೀಚರ್ಸು. ಕಲೆಗೆ ತುಂಬಾನೇ ಬೆಲೆ ಕೊಡುವಂಥ ಫ್ಯಾಮಿಲಿ. ಸೊ ನಮ್ಮ ತಾತ ಎಲ್ಲ ಮ್ಯೂಸಿಕ್ ಟೀಚರ್ ಇದ್ರು. ಅವ್ರ ಬ್ರದರ್ಸ್ ಎಲ್ಲ ಥಿಯೇಟರ್ ಆರ್ಟಿಸ್ಟ್. ಆವಾಗ ನಾನು ಅಲ್ಲಿ ಏನು ಅದ್ರ ಭಾಗ್ಯ ಆಗಲಿಲ್ಲ. ಬಟ್ ಇವೆಂಚುಲಿ ಆ ಥಾಟ್ ಬಂತು ಆ್ಯಕ್ಟರ್ ಆಗಬೇಕು ಅಂತ. ಇಂಜಿನಿಯರಿಂಗ್ ಮಧ್ಯದಲ್ಲಿ ಐ ವಾಸ್ ವೆರಿ ಶ್ಯೂರ್ ದ್ಯಾಟ್ ಆ್ಯಕ್ಟರೇ ಆಗಬೇಕು ಅಂತ. ಸೊ ಅದೇ ಟೈಮಲ್ಲಿ ಮುಂಬೈ ಹೋದೆ. ಆ್ಯಕ್ಟಿಂಗ್ ಟ್ರೈನಿಂಗ್ ತೊಗೊಂಡು ಮತ್ತೆ ಬಂದು ಇಂಜಿನಿಯರಿಂಗ್ ಕಂಪ್ಲೀಟ್ ಮಾಡಿ ಬೆಂಗಳೂರಿಗೆ ಬಂದು ಆಡಿಷನ್ಸ್ ಎಲ್ಲ ಸ್ಟಾರ್ಟ್ ಮಾಡಿದೆ. ಸೊ ಒಂದು ಸಣ್ಣ ರೋಲಿಂದ ಸ್ಟಾರ್ಟ್ ಆಯಿತು ನನ್ನ ಜರ್ನಿ. ಫಸ್ಟ್ ಆನ್ ಸ್ಕ್ರೀನ್ ಅಪಿಯರೆನ್ಸ್ ಮಂಗಳಗೌರಿ ಮದುವೆಯಲ್ಲಿ ಒಂದು ವಿಲನ್ ರೋಲ್. ದ್ಯಾಟ್ ವಾಸ್ ಮೈ ಫಸ್ಟ್ ಎವರ್ ಆನ್ ಸ್ಕ್ರೀನ್ ಅಪಿಯರೆನ್ಸ್. ಆಮೇಲೆ ಲಗ್ನ ಪತ್ರಿಕೆ ಆಸ್ ಅ ಮೇನ್ ಲೀಡ್ ಆಗಿ ಲಾಂಚ್ ಆದೆ. ದೆನ್ ಕಥೆಯೊಂದು ಶುರುವಾಗಿದೆ ಆಯಿತು, ಅದರಲ್ಲಿ ಲೀಡ್ ಆದೆ. ಅದು ಬಿಟ್ಟರೆ ಮಧ್ಯ ಅದೇ ಸಣ್ಣ ಪುಟ್ಟ ಅಪಿಯರೆನ್ಸಸ್, ಗೆಸ್ಟ್ ಅಪಿಯರೆನ್ಸಸ್ ಇತ್ತು. ದೆನ್ ಅರ್ಧಂಬರ್ಧ ಪ್ರೇಮಕತೆ ಮೂವಿ, ಅರವಿಂದ್, KP ಅರವಿಂದ್ ಮತ್ತು ದಿವ್ಯಾ ಅವ್ರ ಹುಡುಗ, ಅದರಲ್ಲಿ ನಾನು ವಿಲನ್ ಇದ್ದೆ. ಅದು ಬಿಟ್ಟರೆ ಝಿ, ಎಸ್, ಕೃಷ್ಣ ರುಕ್ಕುಲಿ ಭರತ. ಎಸ್, ಈಗ ಮುಂದೆ ಏನ್ ಪ್ಲಾನ್ಸ್ ಇದೆ? ಯಾಕಂತಂದ್ರೆ ಮಿಡಲ್ ಕ್ಲಾಸ್ ಲೈಫ್ ಅಂತಂದ್ರೆ ನಮ್ಗೆ ಲಕ್ಷ್ಮಿ ಅನ್ನೋ ತುಂಬಾ ಇಂಪಾರ್ಟೆಂಟ್. ಸ್ಟ್ರಗ್ಲಿಂಗ್ಸ್ ಒಂದ್ ಕಡೆ ಕೆರಿಯರ್ನ ನೋಡ್ಕೋಬೇಕು, ಮತ್ತೊಂದ್ ಕಡೆ ಆಡ್ಕೊಳ್ಳುವಂತವ್ರಿಗೆ ನಾವು ಆನ್ಸರ್ ಕೊಡ್ಬೇಕಾಗುತ್ತೆ. ಸೊ ಅದ್ರ ಬಗ್ಗೆ ಅಂದ್ರೆ ಪರ್ಸನಲ್ ಲೈಫ್ ಬರೀ ಸಿನಿಮಾ ಸೀರಿಯಲ್ ಅಂತ ಬಂದಾಗ್ಲೇನೆ ಯಾರು ಕೂಡ ನಮ್ಮನ್ನ ಕರೆದು ಅವಕಾಶಗಳು ಕೊಡಲ್ಲ. ಪರ್ಸನಲ್ ಲೈಫಲ್ಲಿ ಬೇರೆ ಬಿಸ್ನೆಸ್ ಕಡೆ ಏನಾದ್ರು ವಾಲುವಂತ ಪ್ರಯತ್ನ? ಸೈಡ್ ಲೈನ್ ಅಲ್ಲಿ ವರ್ಕ್ ಅಂತ ಈಗ ಸದ್ಯಕ್ಕೆ ಏನು ಮಾಡ್ತಿಲ್ಲ. ಮುಂಚೆ ಡಬ್ಬಿಂಗು, ವಾಯ್ಸ್ ಓವರ್ ಇದೆಲ್ಲ ಜೊತೆಲೆ ಮಾಡ್ತಿದ್ದೆ, ಸಮಥಿಂಗ್ ರಿಲೇಟೆಡ್ ಟು ಆರ್ಟ್. ಬಟ್ ಜಾಬ್ ಅಂತ ಆಗಲ್ಲ, ಆ್ಯಂಡ್ ನಂಗೆ ಮಾಡೋ ಇಚ್ಛೆನೂ ಇಲ್ಲ. ಆ್ಯಂಡ್ ಮೇನ್ಲಿ ಏನಂದರೆ ಜಾಬ್ ಮಾಡಿದ್ರೆ ಇಲ್ಲಿ ಟೈಮೇ ಸಿಗಲ್ಲ. ಅವರು ಬಿಟ್ಕೊಡಲ್ಲ, ಈ ಕಡೆ ಇವರು ಬಿಟ್ಕೊಡಲ್ಲ. ಸೊ ನನಗೆ ಆ್ಯಕ್ಟರ್ ಆಗಬೇಕು ಅಂತ ಫೋಕಸ್ಡ್ ಇದ್ದಾಗ ಆ ಜಾಬ್ ಬಗ್ಗೆ ನಾನು ಯೋಚನೆ ಮಾಡಲ್ಲ. ಬಟ್ ಹೇಳೋರು ಹೇಳೇ ಹೇಳ್ತಾರೆ. ಆ್ಯಂಡ್ ಪರ್ಸನಲ್ ಎಕ್ಸ್ಪೀರಿಯನ್ಸಿಂದ ಕೂಡ ಸಾಲಲ್ಲ. ಸೊ ಆ ಅಪ್ಸ್ ಆ್ಯಂಡ್ ಡೌನ್ಸ್ ಖಂಡಿತಗಳು ಇದ್ದೇ ಇರುತ್ತೆ. ಬಟ್ ಅಗೇನ್ ಯು ಹ್ಯಾವ್ ಟು ಪ್ರೂವ್ ಥಿಂಗ್ಸ್ ಟು ಯೋರ್ ಸೆಲ್ಫ್. ಎಲ್ಲರೂ 1000 ಮಾತಾಡ್ತಾರೆ ಅಂತ 1000 ಜನರಿಗೂ ಪ್ರೂವ್ ಮಾಡ್ತಾ ಕೂತ್ಕೊಳ್ಳೋಕ್ಕಾಗಲ್ಲ. ಸೊ ಇಟ್ಸ್ ಡೈಲಿ ಹಸಲ್ ವಿದಿನ್ ಯು ಅಷ್ಟೇ. ಈಗ ಯಾವ ತರ ಹುಡುಗಿ ಬೇಕು ನಿಮ್ಗೆ? ಹುಡುಗಿ ಮದುವೆ ಆಗಿದೆ ಅಂತಂದ್ರೆ ದುಡ್ಡಿಲ್ಲ ಅಂತಂದ್ರೆ ಓಕೆ. ಯಾವ ತರ ಹುಡುಗಿ ಬೇಕು, ಎಂತ ಕ್ವಾಲಿಟೀಸ್ ಇರಬೇಕು ಸೂರಜ್ ಅವ್ರಿಗೆ ಅಂತ? ಹುಡುಗಿ ಅಂತೂ ಆಲ್ರೆಡಿ ಸಿಕ್ಕಾಗಿದೆ. ಸೂರಜ್ಗೆ ಮೆಂಟಲಿ ಪೀಸ್ಫುಲಿ ಎಲ್ಲರೂ ಆರಾಮಾಗಿದ್ರೆ ಸಾಕು, ತಮ್ಮ ಪಾಡಿಗೆ ಅಷ್ಟೇ. ಆ್ಯಂಡ್ ಇವತ್ತಿನ ಲೈಫ್ ಸ್ಟೈಲು ಆ್ಯಂಡ್ ಎಲ್ಲ ಇಷ್ಟೊಂದು ವಿಷಯಗಳು ಕೇಳ್ತಾ ಇದ್ರೆ ಮದ್ವೆನೇ ಬೇಡ ಅನ್ಸ್ಬಿಟ್ಟಿದೆ ಆ್ಯಕ್ಚುಲಿ. ಬಟ್ ಅಗೇನ್ ಎಂಡ್ ಆಫ್ ದ ಡೇ ಅಗೇನ್ ಮದುವೆ ಅಂತ ಕೂತ್ರೆ ಒಂದು ಬಾಂಡಿಂಗ್ ಅಂತ ರಿಲೇಶನ್ಶಿಪ್ ಹೇಗಿರ್ಬೇಕಂದ್ರೆ 2 people ಹೂ ನೆವರ್ ಗಿವ್ ಅಪ್ ಆನ್ ಈಚ್ ಅದರ್ ಅಷ್ಟೇ. ಸಿಚುವೇಶನ್ ಬರುತ್ತೆ ಹೋಗುತ್ತೆ, ಅಪ್ಸ್ ಆ್ಯಂಡ್ ಡೌನ್ಸ್ ಎಕ್ಸ್ಟ್ರೀಮ್ ಲೆವೆಲಲ್ಲೂ ಇರುತ್ತೆ. ಸೊ ಯಾವುದೇ ಮೂಮೆಂಟಲ್ಲಿ, ಯಾವುದೇ ಟೈಮಲ್ಲಿ ಗಿವ್ ಅಪ್ ಮಾಡದೇ ಇರೋರು ಇಬ್ರು ಇರಬೇಕು. ಬರೀ ಹುಡುಗಿ ಗಿವ್ ಇನ್ ಆಗಬಾರ್ದು, ಅಥವಾ ಬರೀ ಹುಡುಗಾನು ಅಷ್ಟೇ ಆಗಬಾರ್ದು. ಎರಡು ಕಡೆಯಿಂದ ಇದ್ರೇನೆ ಅದು ಹೋಗುತ್ತೆ. ಈಗ ಸೆಲೆಬ್ರಿಟಿ ಕ್ರಶ್ ಯಾರು? ತುಂಬಾ ಮುಂಚೆ ರಮ್ಯಾ ಅವರು, ಲೈಕ್ ವೆನ್ ಐ ವಾಸ್ ಯಂಗ್ ಇನ್ ಕಾಲೇಜ್ ಟೈಮಲ್ಲಿ. ಅದೇ ಲೈಕ್ ದಟ್ಸ್ ದಿ ಓನ್ಲಿ ಒನ್. ಯಾವ ನಟ ಸಿನಿಮಾ ರಂಗದಲ್ಲಿ ಸ್ಫೂರ್ತಿ ಅಂತ ಲೈಕ್ ಫೇವ್ರೇಟ್ ಆಕ್ಟರ್ ಅಂತ ಯಾರಿಲ್ಲ ನನಗೆ. ಬಟ್ ಆರ್ಟಿಸ್ಟ್ ಅಂತ ಅಂದರೆ ಲೈಕ್ ಒಳ್ಳೆ ನಟ ಆ ರೀತಿ ಆ್ಯಕ್ಟಿಂಗ್ ಸ್ಕಿಲ್ಸ್ ಮೇಲೆ ಅಂತ ಅಂದರೆ ಪಂಕಜ್ ತ್ರಿಪಾಠಿ, ಮನೋಜ್ ಬಾಜ್ಪೇಯಿ, ನವಾಜುದ್ದೀನ್ ಸಿದ್ದಿಕಿ, ಇವರು. ತುಂಬಾ ವಿಚಾರಗಳನ್ನ ತಿಳಿಸ್ಕೊಟ್ರಿ. ಒಳ್ಳೇದಾಗ್ಲಿ. ಕೃಷ್ಣ ರುಕ್ಕು ಮೂಲಕ ಭರತನಾಗಿ ಬರ್ತಾ ಇದ್ದೀರಾ. ಒಂಥರ ರಾಮಾಯಣ ನೋಡ್ದಂಗೆ ಅಂತ ಅನ್ನಿಸ್ತಿದೆ ನನಗೆ. ಒಂಥರ ಮಿನಿ ರಾಮಾಯಣ. ಕೃಷ್ಣ ರುಕ್ಕು ಮಹಾಭಾರತಕ್ಕೆ ಅಟ್ಯಾಚ್ಮೆಂಟ್ ಇದ್ರೂ ಕೂಡ ಟೈಟ್ಲ್ ನಲ್ಲಿ, ಬಟ್ ಭರತ ಬರೋದು ನಮ್ಮ ರಾಮಾಯಣದಲ್ಲಿ. ಸೊ ಹಾಗಾಗಿ ಒಳ್ಳೇದಾಗ್ಲಿ, ಆಲ್ ದ ಬೆಸ್ಟ್. ಮತ್ತಷ್ಟು ಸ್ಕ್ರೀನ್ ಪ್ಲೇ ಸಿಗುವಂತಹ ಅವಕಾಶಗಳು ನಿಮ್ದಾಗ್ಲಿ. ನೀವು ಅನ್ಕೊಂಡಾಗೆ ಹೀರೋ ಕೂಡ ಆಗಿ ಒಳ್ಳೊಳ್ಳೆ ಸಿನಿಮಾಗಳನ್ನ ಮಾಡಿ ಒಳ್ಳೊಳ್ಳೆ ದುಡ್ಡನ್ನು ಕೂಡ ಸಂಪಾದನೆ ಮಾಡಿ. ಥ್ಯಾಂಕ್ ಯು ಸೋ ಮಚ್. ನಿಮಗೂ ಒಳ್ಳೇದಾಗ್ಲಿ. ನಿಮ್ಮ ಹತ್ರನೂ ತುಂಬಾ ಲಕ್ಷ್ಮಿ ಬರ್ಲಿ. ಥ್ಯಾಂಕ್ ಯು.
ಇದಾಗಿತ್ತು ಕೃಷ್ಣ ರುಕ್ಕು ಧಾರಾವಾಹಿಯ ತಮ್ಮನ ಪಾತ್ರವನ್ನು ನಿರ್ವಹಿಸ್ತಾ ಇರುವಂತಹ ಸೂರಜ್ ಅವರ ಮಾತು. ಕ್ಯಾಮರಾ ಪರ್ಸನ್ ರಾಘವೇಂದ್ರ ಸ್ವಾಮಿ ಜೊತೆ ಮಂಜುನಾಥ್ ಶ್ರೀನಿವಾಸ್, ಬಾಸ್ ಟಿವಿ ಕನ್ನಡ, ಬೆಂಗಳೂರು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.